ನಿಮ್ಮ ಮನೆ ಜನಗಳಲ್ಲಿ ಹೇರ್ ಲಾಸ್ ಆಗ್ತಾ ಇದೆಯಾ, ಡ್ಯಾಂಡ್ರಫ್ ಆಗ್ತಾ ಇದೆಯಾ, ಸ್ಕಿನ್ ಇಚಿಂಗ್ಸ್ ಆಗ್ತಾ ಇದೆಯಾ, ಸೋಲಾರ್ ಪ್ರಾಬ್ಲಮ್ ಬರ್ತಾ ಇದೆಯಾ, ಗೀಸರ್ ಪ್ರಾಬ್ಲಮ್ ಬರ್ತಾ ಇದೆಯಾ, ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಆಗ್ತಾ ಇದೆಯಾ, ಕಾಸ್ಟ್ಲಿ ಫಿಟ್ಟಿಂಗ್ಸ್ ಹಾಳಾಗ್ತಾ ಇದೆಯಾ, ಇಲ್ಲಿದೆ ಪರಿಹಾರ. ಸರ್ ನಮ್ಮ ವೀಕ್ಷಕರು ತುಂಬ ಜನ ಕಮೆಂಟ್ ಆಗ್ತಾರೆ ವಾಟರ್ ಸಾಫ್ಟ್ನರ್ ಬಗ್ಗೆ ವಿಡಿಯೋ ಮಾಡಿ ಸರ್, ಅದರ ಪ್ರಯೋಜನ ಏನು ಸರ್, ಅದು ಹಾಕ್ಸೋದ್ರಿಂದ ಏನು ಪ್ರಯೋಜನ ಆಗುತ್ತೆ, ಏನು ಒಳ್ಳೇದಾಗುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಅದಕ್ಕಾಗಿ ನಾನು ಏನಿದು ವಾಟರ್ ಸಾಫ್ಟ್ನರ್ ಅಂದರೆ ಏನಂತ ನನಗೂ ಗೊತ್ತಿರಲಿಲ್ಲ ಸರ್. ಅದಕ್ಕಾಗಿ ನಾನು ಗೂಗಲ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಪ್ರತಿಯೊಂದು ಏನಂತ ಫಸ್ಟ್ ನಾನು ತಿಳ್ಕೊಂಡು ಏನಂತ ಗೊತ್ತಾಯಿತು. ಲಾಸ್ಟಿಗೆ ಯಾವುದು ಬ್ರ್ಯಾಂಡು ಚೆನ್ನಾಗಿದೆ ಅಂತ ಗೂಗಲಲ್ಲಿ ಆಗಿರ್ಬೋದು ಎಲ್ಲ ಕಡೆ ಸರ್ಚ್ ಮಾಡಿದಾಗ ಕೆಂಟ್ ಕಂಪನಿ ಬಂದು ನಂಬರ್ 1 ಇತ್ತು ಅದರಲ್ಲಿ. ಅದಕ್ಕಾಗಿ ನಮ್ಮ ವೀಕ್ಷಕರಿಗೆ ಈ ಕಂಪನಿ ಬಗ್ಗೆ ತಿಳಿಸ್ಕೊಡೋಣ, ಯಾವ ರೀತಿ ಪ್ರಯೋಜನ ಅಂತ ನನಗೂ ಕರೆಕ್ಟ್ ಗೊತ್ತಿರಲ್ಲ. ಅದಕ್ಕಾಗಿ ಕಂಪನಿಯವ್ರ ಹತ್ರ ಡೈರೆಕ್ಟ್ ಕೇಳಿ ಏನು ಪ್ರಯೋಜನ, ಏನು ಹಾಕ್ಸಿದ್ರೆ ಏನೇನು ಒಳ್ಳೇದು, ಏನೇನು ಬೆನಿಫಿಟ್ಸ್ ಇದೆ ಪ್ರತಿಯೊಂದು ಕೇಳೋಣ ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ಆಗ ನೀವು ಹೇಳಿದ್ರಿ ಆಯ್ತು ಸರ್ ಬನ್ನಿ ನಿಮ್ಮ ವೀಕ್ಷಕರು ತಿಳಿಸ್ಕೊಡ್ತೀನಿ ಬನ್ನಿ ಅಂತ ಬೆಂಗಳೂರು ಆಫೀಸ್ಗೆ ಹೇಳಿದ್ರಿ. ಅದಕ್ಕಾಗಿ ನಾನು ಇವತ್ತು ಬೆಂಗಳೂರು ಬ್ರಾಂಚ್ಗೆ ಬಂದಿದ್ದೀನಿ ಸರ್. ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಹೆಸರು ಹಾಗೆ ನಿಮ್ಮ ಕಂಪನಿ ಅಡ್ರೆಸ್ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಶಾಂತಕುಮಾರ್ HN, ಕೆಂಟ್ RO ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸಾಫ್ಟ್ವೇರ್ ಡಿವಿಷನ್ ಅಲ್ಲಿ 7-8 ವರ್ಷದಿಂದ. ಆಕ್ಚುಲಿ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಆಫೀಸ್ ಬಂದ್ಬಿಟ್ಟು ಕೆಂಗೇರಿ ರಿಂಗ್ ರೋಡ್, ಮರಿಯಪ್ಪನಪಾಳ್ಯ. ಸರ್ ನಮ್ಮ ವೀಕ್ಷಕರಿಗೆ ಸಾಫ್ಟ್ವೇರ್ ಅಂದ್ರೆ ಏನು, ಇದನ್ನ ಹಾಕ್ಸೋದ್ರಿಂದ ಪ್ರಯೋಜನಗಳು ಏನು ಸಿಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸಾಫ್ಟ್ವೇರ್ ಅಂತಂದ್ರೆ ಹಾರ್ಡ್ ವಾಟರ್ ನ ಸಾಫ್ಟ್ ಮಾಡೋದು, ಅಂದ್ರೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕನ್ವರ್ಟೆಡ್ ಟು ಸೋಡಿಯಂ. ಅಂದ್ರೆ ವಾಟರ್ ಇರ್ತಕ್ಕಂಥ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕನ್ವರ್ಟ್ ಮಾಡೋದು. ಅಂದ್ರೆ ವಾಟರ್ ಇರ್ತಕ್ಕಂಥ ಈ ನಾವು ಯೂಸ್ ಮಾಡ್ತಕ್ಕಂಥ ಸೋಲಾರ್ ಆಗಿರ್ಬೋದು, ಗೀಸರ್, ವಾಷಿಂಗ್ ಮಿಷಿನ್, ಶವರ್ಸ್, ಟ್ಯಾಪ್ಸ್ ಇವೆಲ್ಲ ಹಾಳಾಗ್ದಂಗೆ ನೋಡ್ಕೊಳ್ಳೋದು. ಎಕ್ಸಾಂಪಲ್ ನೋಡಿ, ಇಲ್ಲೇ ನೋಡಿ, ಈ ಗೀಸರ್ ಇದೆಯಲ್ಲ, ಗೀಸರ್ ಕಾಯಿಲ್, ಇದು ಹಾರ್ಡ್ ವಾಟರ್ ಇಂದ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ನೋಡಿ, ಎಲ್ಲ ವೈಟ್ ಪ್ಯಾಚಸ್ ಆಗಿದೆಯಲ್ಲ. ಹೌದು ಸರ್, ತುಂಬಾ ವೈಟ್ ಆಗಿದೆ. ಹೌದು, ಬಿಕಾಸ್ ಆಫ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ. ಅದೇ ಸಾಫ್ಟ್ ವಾಟರ್ ಈ ತರ ಆಗೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದು ವಾಷಿಂಗ್ ಮಿಷಿನ್ ಡ್ರಮ್. ನಾರ್ಮಲ್ ಏನು ವಾಷಿಂಗ್ ಮಿಷಿನ್ ಇದೆ ಅದ್ರ ಡ್ರಮ್ ಇದು ಆರ್ಟ್ ಆಫ್ ದಿ ಯೂನಿಟ್. ಆರ್ಟ್ ಆಫ್ ದಿ ಯೂನಿಟ್ ಅಲ್ಲಿ ಇನ್ಸೈಡ್ ನೋಡಿ ಯಾವ ತರ ಇದೆ, ಆದ್ರೆ ಔಟ್ ಸೈಡ್ ನೋಡಿ ಯಾವ ತರ ರೆಸ್ಟ್ ಇದೆ. ಅದೇ ಸರ್, ಫುಲ್ ವೈಟ್ ತರ ರೆಸ್ಟ್ ಹಿಡಿದಿದೆ ಸರ್. ಕರೆಕ್ಟ್, ಇದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಆಗ್ತಕ್ಕಂಥ ಪ್ರಾಬ್ಲಮ್. ಅದಾದ್ಮೇಲೆ ನಾರ್ಮಲಿ ಇಲ್ಲಿ ನೋಡಿ ಬಕೆಟ್ಸ್ ಅಲ್ಲಿ ಆಗ್ತಕ್ಕಂಥ ಪ್ರಾಬ್ಲಮ್ಸ್, ವೈಟ್ ಪ್ಯಾಚಸ್, ವೈಟ್ ಪ್ಯಾಚಸ್, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇವೆಲ್ಲ ಪ್ರಾಬ್ಲಮ್ ಆಗ್ತಾ ಇರ್ತವೆ. ಇದೆಲ್ಲ ಹಾಕ್ದಂಗೆ ನಮ್ದು ರೆಸಿನ್ ಟೆಕ್ನಾಲಜಿಲಿ ವರ್ಕ್ ಆಗುತ್ತೆ ಸಾಫ್ಟ್ನರ್. ಓಕೆ, ರೆಸಿನ್ ಟೆಕ್ನಾಲಜಿ, ಸೋಡಿಯಂ ಬೇಸ್ಡ್ ಪಾಲಿಮರ್ ಬೀಡ್ಸ್ ಅಂತ ಮೀಡಿಯಾ ಇದೆ. ಆ ಮೀಡಿಯಾದಿಂದ ವರ್ಕ್ ಆಗುತ್ತೆ. ಅದೇನು ಮಾಡುತ್ತಪ್ಪ ಅಂತಂದರೆ ಹಾರ್ಡ್ ವಾಟರ್ ಟಚ್ ಆದ್ರೆ ಸಾಕು, ಆ ಟಚ್ ಆದ ತಕ್ಷಣ ಕ್ಯಾಲ್ಸಿಯಂ ಮೆಗ್ನೀಷಿಯಂನ ಅಬ್ಸರ್ವ್ ಮಾಡಿ ಸೋಡಿಯಮ ಕನ್ವರ್ಟ್ ಮಾಡುತ್ತೆ. ಆಗ ನಿಮ್ಗೆ ಫೀಲ್ ಆಗುತ್ತೆ ಕಾವೇರಿ ವಾಟ್ರು ರೈನ್ ವಾಟರ್ಗಿಂತ ಸಾಫ್ಟ್ ಆಗ್ತಾ ಇರುತ್ತೆ. ನೀವು ಯೂಸ್ ಮಾಡ್ತಾ ಇದ್ರೆ, ಎಕ್ಸಾಂಪಲ್ ಬಾತಿಂಗ್ ಯೂಸ್ ಮಾಡಿದ್ರೆ ಲ್ಯಾದರ್, ಫುಲ್ ಲ್ಯಾದರ್ ಬರ್ತಾ ನೊರೆ ಬರ್ತಾ ಇರುತ್ತೆ. ಹಾಗೆಯೇ ನೀವು ಸೋಪ್ ಸೊಲ್ಯೂಷನ್ ಬಟ್ಟೆಗೆ ಯೂಸ್ ಮಾಡಿದ್ರು ಕೂಡ ಸಾಫ್ಟ್ ಆಗಿ ಕ್ಲಾತ್ಸ್ ಶೇಡ್ ಆಗೋದಿಲ್ಲ. ಇನ್ನೂ ಅನೇಕ ಪ್ರಾಬ್ಲಮ್ ಸ್ಟಾರ್ಟ್ ಔಟ್ ಮಾಡುತ್ತೆ. ಸರ್ ಕೆಂಟಲ್ಲಿ ಸಾಫ್ಟ್ನರ್ ಅಲ್ಲಿ ಎಷ್ಟು ಮಾಡೆಲ್ಗಳಿದಾವೆ ಸರ್? ಸರ್ ಕೆಂಟಲ್ಲಿ 8ರಿಂದ 9 ಮಾಡೆಲ್ಸ್ ಇದೆ. ವಾಷಿಂಗ್ ಮಿಷಿನ್ ಸಾಫ್ಟ್ನರ್, ಬಾತ್ರೂಮ್ ಸಾಫ್ಟ್ನರ್, ಮತ್ತೆ ಓಲ್ ಹೌಸ್ ಸಾಫ್ಟ್ನರ್. ವಾಷಿಂಗ್ ಮಿಷಿನ್ ಸಾಫ್ಟ್ನರ್ ಅಂತಂದ್ರೆ ಕೇವಲ ಬಟ್ಟೆ ಹಾಳಾಗ್ತವೆ, ವಾಷಿಂಗ್ ಮಿಷಿನ್ ಹಾಳಾಗ್ತವೆ ಅನ್ನೋದಕ್ಕೆ ಅದನ್ನ ಇದು ಮಾಡ್ಬೋದು. ಏರ್ ಲಾಸ್ ಆಗುತ್ತೆ, ಬಾತ್ರೂಮ್ ಸ್ನಾನ ಮಾಡಕ್ಕೆ ಬೇಕು ಅಂತಂದ್ರೆ ಬಾತ್ರೂಮ್ ಸಾಫ್ಟ್ನರ್ ಹಾಕ್ಬೋದು. ಇಲ್ಲ ನನ್ನ ಮನೆಗೆ ಫುಲ್ಲು ಸಾಫ್ಟ್ನರ್ ಬೇಕು ಅಂತಂದರೆ ಓಲ್ ಹೌಸ್ ವಾಟರ್ ಸಾಫ್ಟ್ನರ್ ಇದೆ, ಆಟೋಮೆಟಿಕ್ ಸಾಫ್ಟ್ನರ್, ಅದನ್ನ ಹಾಕ್ಬೋದು. ಟೋಟಲಿ ನಿಮಗೆ ವಾಟ್ರಲ್ಲಿ ಕಲರ್ ಇತ್ತು ಅಂತಂದರೆ, ಸ್ಮೆಲ್ ಇತ್ತು ಅಂತಂದರೆ, ಐರನ್ ಇತ್ತು ಅಂತಂದರೆ ಐರನ್ ರಿಮೂವರ್ ಇದೆ, ಸ್ಯಾಂಡ್ ಫಿಲ್ಟರ್ ಇದೆ, ಕಾರ್ಬನ್ ಫಿಲ್ಟರ್ ಇದೆ. ಟೋಟಲಿ ನಿಮ್ಮ ಮನೆಗೆ ವಾಟರ್ ಟ್ರೀಟ್ಮೆಂಟ್ ಅಂದರೆ ಯಾವುದೇ ಥರ ಇಶ್ಯೂ ಕೂಡ ಎಲ್ಲದಕ್ಕೂ ನಿಮ್ಮ ಹತ್ರ ಪ್ರಾಡಕ್ಟ್ ರೆಡಿ ಇದಾವೆ. ಖಂಡಿತ, ಯಾವುದೇ ನಿಮ್ಮ ವಾಟರ್ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಕೂಡ ನಮ್ಮಲ್ಲಿ ಪ್ರಾಡಕ್ಟ್ ಇದೆ ಸರ್. ಇಷ್ಟೆಲ್ಲ ಪ್ರಯೋಜನ ಇರೋ ಪ್ರಾಡಕ್ಟ್ ಏನು ಪ್ರೈಸ್ ಇಂದ ಶುರು ಆಗುತ್ತೆ ಸರ್? ಒಳ್ಳೆ ಪ್ರಶ್ನೆ. ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು 8,000 ರೂಪಾಯಿಂದ ಹಿಡಿದು 80,000ವರೆಗೂ ಇದೆ. ಟೋಟಲಿ ಮನೆಗೆ ಓಕೆ 80,000ವರೆಗೂ ಪ್ರಾಡಕ್ಟ್ ಇದೆ ಸರ್. ಇದರ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು? ಇದನ್ನ ಮೇಂಟೈನ್ ಮಾಡೋಕ್ಕೆ ಕಂಪನಿಯಿಂದನೇ ಎಂಪ್ಲಾಯೇ ಬರಬೇಕಾ, ಇಲ್ಲ ಇದರ ಖರ್ಚು ಎಷ್ಟಾಗುತ್ತೆ ಸರ್ ಮಾಡ್ಸೋಕ್ಕೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಮ್ಮ ಸಾಫ್ಟ್ವೇರ್ ಮೇಂಟೆನೆನ್ಸ್ ಓನ್ಲಿ ನಾರ್ಮಲ್ ಸಾಲ್ಟ್, ಮನೇಲಿ ಏನು ಯೂಸ್ ಮಾಡ್ತೀವಿ ಕಲ್ಲುಪ್ಪು, ಅದನ್ನ ಹಾಕಿದ್ರೆ ಸಾಕು. ನಿಮ್ಮ ಮನೇಲಿ ಇರ್ತಕ್ಕಂಥ ಚಿಕ್ಕ ಮಗು ಅದನ್ನು ಮೇಂಟೆನೆನ್ಸ್ ಮಾಡುತ್ತೆ. ಜೊತೆಗೆ ಫುಲ್ ಮೇಂಟೆನೆನ್ಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಖರ್ಚು ಬೀಳೋದ್ರೆ 40ರಿಂದ 60 ರೂಪಾಯಿ ತಿಂಗಳಲ್ಲಿ ಸಾಕಾಗ್ತದೆ. ಸರ್ ನೀವು ಹೇಳಿದ್ರಿ 8,000ದಿಂದ 80,000 ರೂಪಾಯಿ ಗಂಟ ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಅಂತ. ಈಗ ತಾನೇ ಹೊಸದಾಗಿ ಮನೆ ಕಟ್ಟಿರ್ತಾರೆ, ಅವ್ರ ಹತ್ರ ತುಂಬಾ ದುಡ್ಡಿರಲ್ಲ ಲಾಸ್ಟ್ ಟೈಮಲ್ಲಿ ಕೂಡ, ಅಂಥವ್ರಿಗೆ EMI ಫೆಸಿಲಿಟಿ ಏನಾರ ಕೊಡ್ತಿದ್ರ ಸರ್ ನಿಮ್ಮ ಕಂಪನಿಯಿಂದ? ಖಂಡಿತ ಇದೆ. ಕೇವಲ 999 ರೂಪೀಸ್ ಅಲ್ಲಿ ನಿಮ್ ಸಾಫ್ಟ್ವೇರ್ ನಿಮ್ಮ ಮನೆಗೆ ಬರುತ್ತೆ. ಏನ್ ಸರ್ ಬರೀ 999 ರೂಪಾಯಿ ಇದ್ರೆ ಕೊಡ್ತೀರಾ? ನಿಜವಾಗ್ಲೂ ಸರ್? ಈಗಲೇ ಕಾಂಟ್ಯಾಕ್ಟ್ ಮಾಡಿ ಕೆಳಗಿನ ನಂಬರ್ಗೆ. ಸರ್ ನೀವು ಹೇಳಿದ್ರಿ EMI ಫೆಸಿಲಿಟಿ ಕೂಡ ನಾವು ಕೊಡ್ತೀವಿ ಸರ್, 999 ರೂಪಾಯಿ ಕೊಡ್ರೆ ಸಾಕು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ ಸರ್. ಆಲ್ರೆಡಿ ಅವ್ರ ಮನೆಗೆ ಆಲ್ರೆಡಿ ಸಾಫ್ಟ್ವೇರ್ ಇರುತ್ತೆ, ಅದು ಯೂಸೇ ಆಗಿರಲ್ಲ. ಅಕಸ್ಮಾತ್ ಏನೋ ಒಂದು ಮೇಂಟೆನೆನ್ಸ್ ಇಶ್ಯೂ ಇಂದ ಹೋಗಿರ್ಬೋದು, ಏನಾರ ಇಶ್ಯೂ ಆಗಿರುತ್ತೆ, ಅಂತ ಸಾಫ್ಟ್ವೇರ್ ಗಳನ್ನ ನೀವು ವಾಪಸ್ ತಗೊಳ್ತೀರಾ ಅಂದ್ರೆ ಎಕ್ಸ್ಚೇಂಜ್ ಆಫರ್ ಇದೆಯಾ ಸರ್? ಎಕ್ಸ್ಚೇಂಜ್ ಆಫರ್ ವಿಚಾರದಲ್ಲಿ ಎನಿ ಬ್ರ್ಯಾಂಡ್, ಎನಿ ಕಂಪನಿ, ಎನಿ ಮಾಡೆಲ್ 100% ಎಕ್ಸ್ಚೇಂಜ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಅಲ್ಲಿ. ಅದು ಎಕ್ಸ್ಚೇಂಜ್ ತಗೊಂಡು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಕೊಡ್ತೀರಾ? ಶೋರ್ 100% ನಾವು ಕೊಡ್ತೀವಿ ಬರುವ. ಓಕೆ ಸರ್. ಸರ್ ಈ ಸಾಫ್ಟ್ವೇರ್ ಬಗ್ಗೆ ನೀವು ಪ್ರಯತ್ನಗಳು ತಿಳಿಸ್ಕೊಡ್ರಿ, ಎಕ್ಸ್ಚೇಂಜ್ ಆಫರ್ ತಿಳಿಸ್ಕೊಡ್ರಿ, EMI ಫೆಸಿಲಿಟಿ ತಿಳಿಸ್ಕೊಡ್ರಿ, ಪ್ರತಿ ಒಂದು ಡೀಟೇಲ್ ತಿಳಿಸ್ಕೊಡ್ರಿ.
ಆದ್ರೆ ಸರ್ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಇನ್ನ ಯಾವ ಟೈಮಲ್ಲಿ ಹಾಕಿಸ್ಬೇಕು. ಈಗ ಆಲ್ರೆಡಿ ಈಗ ಹೊಸದಾಗಿ ಮನೆ ಕಟ್ತಿರ್ತಾರೆ ಸರ್, ಅದನ್ನ ಯಾವ ಟೈಮಲ್ಲಿ ನಿಮಗೆ ಕರೆಸ್ಬೇಕು. ಇಲ್ಲ ಸರ್ ಆಲ್ರೆಡಿ ನನ್ನ ಮನೆನೇ ಕಟ್ಟಾಗಿದೆ, ನಾನು ಇದನ್ನ ಹಾಕಿಸ್ಬೇಕಂದ್ರೆ ನಿಮ್ನ ಯಾವ ಟೈಮಲ್ಲಿ ಕರೆಸ್ಬೇಕು ಸರ್? ಯಾವಾಗ ಕರೆಸ್ಬೇಕು ಅಂತಂದರೆ, ಹೊಸ ಮನೆ ಆಗಿದ್ರೆ ಪ್ಲಂಬಿಂಗ್ ಆಗೋದಕ್ಕೆ ಮೊದಲೇ ನಿಮ್ಗೆ ಕರೆಸಿದ್ರೆ ಅನುಕೂಲ ಆಗುತ್ತೆ. ಇನ್ ಕೇಸ್ ಮನೆಯೆಲ್ಲ ಆಗೋಗಿದೆ, ತೊಂದರೆ ಇಲ್ಲ, ನಾವು ಆಲ್ರೆಡಿ ವಾಸ ಇದ್ದೀವಿ, ಬನ್ನಿ ಅಂತಂದಾಗ ಏನು ತೊಂದರೆ ಇಲ್ಲ, ನಾವು ಬಂದು ಸಜೆಷನ್ ಮಾಡ್ತೀವಿ. ಸರ್ ಇಷ್ಟಗಂಡ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಟ್ಟಿರೋ ವಾಟರ್ ಸಾಫ್ಟ್ನರ್ ಬಗ್ಗೆ. ಸರ್ ನಮ್ಮ ವೀಕ್ಷಕರಿಗೆ ಈಗ ನನಗೆ ಇಷ್ಟ ಆಯಿತು ಸರ್, ನನಗೆ ಬೇಕು, ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಸರ್, ಹಾಗೆ ಯಾವ ರೀತಿ ಬುಕ್ಕಿಂಗ್ ಪ್ರೊಸೆಸ್ ಇರುತ್ತೆ ಸರ್? ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾವೇ ನಿಮ್ಮನೆ ಹತ್ರ ಬಂದು ವಾಟರ್ ಟೆಸ್ಟ್ ಮಾಡಿ, ಸೈಟ್ ವಿಸಿಟ್ ಮಾಡಿ, ಯಾವ ಪ್ರಾಡಕ್ಟ್ ಬೇಕು ಅಂತ ನೀವು ಸಜೆಷನ್ ಮಾಡ್ತೀವಿ. ಸಜೆಷನ್ ಮಾಡಿ ನಿಮ್ಗೆ ಅರ್ಜೆಂಟ್ ಇತ್ತು ಅಂತಂದ್ರೆ ಇವತ್ತೇ ಬೇಕು ಅಂದ್ರೆ ಅವತ್ತೇ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಅವತ್ತೇ ಆ ಡೇನೇ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ? 100%. ಓಕೆ ಸರ್. ಸರ್ ನೀವು ಹೇಳಿದ್ರಿ ಸೈಟ್ ವಿಸಿಟ್ ಮಾಡ್ತೀವಿ, ಹಾಗೆ ವಾಟರ್ ಟೆಸ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ರಿ, ಅದಕ್ಕೆ ಏನಾದ್ರು ಚಾರ್ಜಸ್ ಏನಾರು ಇರುತ್ತಾ ಸರ್? ಸೈಟ್ ವಿಸಿಟ್ಗೆ ಆಗಲಿ ವಾಟರ್ ಟೆಸ್ಟಿಂಗ್ಗೆ ಆಗಲಿ ನಮ್ಮ ಕಂಪನಿಯಿಂದ ಯಾವುದೇ ಚಾರ್ಜಸ್ ಇಲ್ಲ. ಫ್ರೀ ಫ್ರೀ ಫ್ರೀ, ಫುಲ್ಲು ಫ್ರೀ, ಎರಡಕ್ಕೂ ಕೂಡ ಖಂಡಿತ ಫ್ರೀ ಇದೆ ಸರ್. ಈಗ ನಮ್ಮ ವೀಕ್ಷಕರಿಗೆ ಪ್ರತಿಯೊಂದು ಡೀಟೇಲ್ ನೀವು ತಿಳಿಸ್ಕೊಡ್ರಿ. ಈಗ ನಮ್ಮ ವೀಕ್ಷಕರಿಗೆ ಈ ಪ್ರಾಡಕ್ಟ್ ಎಷ್ಟಾಯ್ತು, ನಾವು ಪರ್ಚೇಸ್ ಮಾಡ್ತೀನಿ ಅಂತ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟ್ ಏನಾರ ನೀಡ್ತೀರಾ ಸರ್? ಎಕ್ಸ್ಪೆಷಲಿ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಬೆಸ್ಟ್ ಡಿಸ್ಕೌಂಟ್ ಕೊಡ್ತೀವಿ. ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮಗೆ ಸರ್ ಹೇಳಿದ್ರೆ ಏನೇನು ಸಮಸ್ಯೆಗಳಿದ್ರೆ ಪರಿಹಾರ ಸಿಗುತ್ತೆ ಅಂತ. ನಿಮ್ಗೆ ಯಾವ್ದಾರ ಇದರಲ್ಲಿ ಸಮಸ್ಯೆಗಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ನಂಬರ್ಗೆ ಕಾಲ್ ಮಾಡಿ, ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಪರಿಹಾರ ತಗೊಳ್ಬೋದು. ನಿಮ್ಗೆ ಯಾವುದೇ ಥರ ಡೌಟ್ ಇದ್ರೂ ಕೂಡ ಈ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ಗೆ ಕಾಲ್ ಮಾಡಿ, ಯಾವುದೇ ಥರ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡಿ. ಹಾಗೆ ಸೈಟ್ ವಿಸಿಟ್ ಆಗಿರ್ಬೋದು, ಇನ್ಸ್ಟಾಲೇಷನ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಥರ ಡೌಟ್ ಇದ್ರೂ ಕೂಡ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಕ್ಲಿಯರ್ ಕೂಡ ಮಾಡ್ಕೊಡ್ಬೋದು. ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು.